ಎಲ್ಲರಿಗೂ ನಮಸ್ಕಾರ. ಆಷಾಢ ಮಾಸ ಬಂತು ಅಂತಂದರೆ ಪ್ರತಿಯೊಬ್ಬರಿಗೂ ತುಂಬ ಸಂತೋಷ ಇರುತ್ತೆ. ಯಾಕೆಂದರೆ ವಿಶೇಷ ಪೂಜೆಗಳನ್ನು ಮಾಡೋದಕ್ಕೆ ಮುಂದಾಗ್ತೀವಿ. ಅದೆಂಥದ್ದೇ ಕಷ್ಟಗಳಿತ್ತು ಅಂತ ಅಂದ್ರೂ ಪೂಜೆ ಮಾಡಿದ್ಮೇಲೆ ನಮಗೆ ಒಳ್ಳೆಯದಾಗುತ್ತೆ ಅನ್ನೋ ಒಂದು ದೃಢ ನಂಬಿಕೆ ಇರುತ್ತೆ. ಶಕ್ತಿ ದೇವತೆಗಳಾದ ಚಾಮುಂಡೇಶ್ವರಿ, ವರಾಹಿ ದೇವಿ ಇಂತಹ ದೇವತೆಗಳಿಗೆ ನಿಂಬೆಹಣ್ಣಿನ ಆರತಿ ಮಾಡೋದನ್ನು ತುಂಬ ವಿಶೇಷ ಆಷಾಢ ಮಾಸದಲ್ಲಿ. ಆಷಾಢ ಮಾಸದಲ್ಲಿ 2ನೇ ಆಷಾಢವನ್ನು ತಾಯಿ ಚಾಮುಂಡೇಶ್ವರಿ ಹುಟ್ಟಿದ ದಿನ ಅಂತಲೇ ಆಚರಣೆ ಮಾಡ್ತಾರೆ. ಈ ಮಾಸದಲ್ಲಿ ಮಂಗಳವಾರ, ಶುಕ್ರವಾರ, ಭಾನುವಾರ ತುಂಬ ವಿಶೇಷವಾಗಿ ಆರತಿ ಮಾಡೋದು, ಮಡಲಕ್ಕಿ ತುಂಬೋದು ಪ್ರತಿಯೊಂದೂ ವಿಶೇಷವಾಗಿದೆ. ನಿಂಬೆಹಣ್ಣಿನ ಆರತಿ ಮಾಡಬೇಕು ಅಂತಂದರೆ ರಾಹುಕಾಲದಲ್ಲಿ ಮಾಡಿದ್ರೆ ವಿಶೇಷ ಫಲಗಳು ಸಿಗುತ್ತೆ ಅಂತ ಹೇಳ್ತಾರೆ. ನಿಂಬೆಹಣ್ಣಿನ ಆರತಿಗೆ ತುಪ್ಪವನ್ನು ಬಳಸಿದರೆ ತುಂಬ ವಿಶೇಷ ಫಲ ಸಿಗುತ್ತೆ. ಈ ಮಾಸದಲ್ಲಿ ವಾರಾಹಿ ಅಮ್ಮನವರ ವಿಶೇಷ 12 ನಾಮಗಳನ್ನು ಹೇಳ್ಕೊಂತು ಅಂತಂದರೆ ಜಾತಕದಲ್ಲಾಗಿರ್ಬೋದು ಅಥವಾ ನಡೀತಾ ಇರೋಂತಹ ಯಾವುದೇ ಒಂದು ಬೇಸರದ ಸಂಗತಿ ಆಗ್ಬೋದು, ಆದಷ್ಟು ಬೇಗ ದೂರ ಆಗುತ್ತೆ. ಪ್ರತಿನಿತ್ಯ ಮಾಡುವಂತಹ ಪೂಜೆಗಳೇ ಬೇರೆ, ಪ್ರತಿನಿತ್ಯ ಪ್ರಾರ್ಥನೆ ಸಲ್ಲಿಸೋದೇ ಬೇರೆ. ಆದರೆ ವಿಶೇಷ ಮಾಸಗಳಲ್ಲಿ ವಿಶೇಷ ಪೂಜೆಗಳನ್ನು, ಸಂಕಲ್ಪಗಳನ್ನು ಮಾಡಿಕೊಂಡ್ರೆ ಆದಷ್ಟು ಬೇಗ ಈಡೇರುತ್ತೆ ಅನ್ನೋ ಪ್ರತೀತಿ ಇದೆ. ಪ್ರತಿನಿತ್ಯ ಪೂಜೆ ಮಾಡುವಂತಹ ಸಮಯದಲ್ಲಿ ವಾರಾಹಿ ಅಮ್ಮನವರ ಈ 12 ನಾಮಗಳನ್ನು ಹೇಳ್ಕೊಂತು ಅಂತಂದರೆ ಜಾತಕದಲ್ಲಿನ ಯಾವುದೇ ದೋಷವಾದರೂ ಪರಿಹಾರ ಆಗುತ್ತೆ. ಸಾಕಷ್ಟು ಜನಕ್ಕೆ ಸ್ವಂತ ಮನೆಯನ್ನು ಕಟ್ಕೋಬೇಕು ಅನ್ನೋ ಒಂದು ಸುಂದರವಾದ ಕನಸಿರುತ್ತೆ. ಯಾವುದೋ ಒಂದು ಅಡೆತಡೆಗಳಿಂದ ಅದು ಸ್ವಲ್ಪ ನಿಧಾನವಾಗ್ತಿರುತ್ತೆ. ಆದಷ್ಟು ಬೇಗ ಆಗಬೇಕು ಅಂತಂದರೆ ಈ ನಾಮಗಳನ್ನು ಹೇಳ್ಕೊಂಡ್ರೆ ನಮ್ಮ ಕನಸು ನನಸಾಗುತ್ತೆ. ಮಹಿಷಾಸುರನನ್ನ ಮರ್ದನ ಮಾಡಾದ್ಮೇಲೆ ಚಾಮುಂಡೇಶ್ವರಿ ತಾಯಿ ಬೆಟ್ಟದಲ್ಲಿ ನೆಲೆಯಾಗ್ತಾರೆ. ದೇವತೆಗಳೆಲ್ಲ ಕೇಳ್ಕೊಳ್ತಾರೆ, ಪ್ರಾರ್ಥನೆ ಮಾಡ್ಕೊಳ್ತಾರೆ, ಈಗ ನಮ್ಮ ಸಂಕಷ್ಟವನ್ನೆಲ್ಲ ಬಗೆಹರಿಸಿದ್ಯಾ, ಆದರೆ ಮುಂದೆ ಏನಾದ್ರು ಸಂಕಷ್ಟ ಒದಗಿದಾಗ ನೀನು ಬಗೆಹರಿಸ್ಬೇಕು ಅಂತ ಕೇಳ್ಕೊಂಡಾಗ ನೀವು ಪ್ರಾರ್ಥನೆ ಮಾಡಿದ ತಕ್ಷಣನೇ ನಾನು ಬಂದು ನಿಮ್ಮ ಸಮಸ್ಯೆಗಳನ್ನು ದೂರ ಮಾಡ್ತೀನಿ ಅಂತ ವಚನನ ನೀಡಿದ್ದಾರೆ. ಈ ವಚನ ಕೇವಲ ದೇವತೆಗಳಿಗಷ್ಟೇ ಅಲ್ಲ, ಯಾರು ನನ್ನ ಭಕ್ತಿಯಿಂದ ಬೇಡ್ಕೊಳ್ತಾರೋ ಅಂತ ಭಕ್ತರಿಗೆಲ್ಲ ನಾನು ಎಲ್ಲ ಸಮಸ್ಯೆಗಳನ್ನು ದೂರ ಮಾಡ್ತೀನಿ ಅಂತ ವಚನ ನೀಡಿದ್ದಾರೆ. ಈಗ ವಿಶೇಷ ನಾಮಗಳನ್ನು ತಿಳ್ಕೊಳ್ಳೋಣ. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ತಾಯಿ ವರಾಹಿ ಅಮ್ಮನವರ ವಿಶೇಷ ನಾಮಗಳು: ಪಂಚಮಿ, ದಂಡನಾಥ, ಸಾಂಗಿತ್ಯ, ಸಮಯೇಶ್ವರಿ, ಸಮಯ ಸಂಕೇತ, ವಾರಾಹಿ, ಪೋರ್ತಿನಿ, ಶಿವ, ಮಹಾಸೇನ, ವಾರ್ತಾಳಿ, ಆಜ್ಞಾಚಕ್ರೇಶ್ವರಿ, ಅರಿಗ್ನಿ. ಈ 12 ವಿಶೇಷ ಶಕ್ತಿಶಾಲಿ ನಾಮಗಳನ್ನು ಹೇಳ್ಕೊಂಡ್ರೆ ಪ್ರತಿಯೊಂದು ತೊಂದರೆಗಳು ನಿವಾರಣೆಯಾಗಿ ನಮ್ಮ ಪ್ರಾರ್ಥನೆಗಳು ಆದಷ್ಟು ಬೇಗ ತಾಯಿಗೆ ಸಲ್ಲಿ ವಿಶೇಷ ಫಲಗಳನ್ನು ಕೊಡ್ತಾರೆ. ಈ ನಾಮಗಳನ್ನು ಭಕ್ತಿಯಿಂದ ಹೇಳ್ಕೊಳ್ಳೋದ್ರಿಂದ ಶತ್ರು ಬಾಧೆಗಳು ದೂರ ಆಗುತ್ತೆ. ಹಾಗೆಯೇ ಕುಟುಂಬಕ್ಕೆ ಒಳ್ಳೆಯ ರಕ್ಷಣೆ ಸಿಗುತ್ತೆ. ಈ ಮಾಸ ವಿಶೇಷವಾಗಿ ದುರ್ಗಾ ಮಾತೆಗೆ ಇಷ್ಟವಾದಂತಹ ಮಾಸವಾಗಿದೆ. ದುರ್ಗಾ ಪರಮೇಶ್ವರಿ ದೇವಿಯ ಎಲ್ಲ ಅವತಾರಗಳನ್ನು ಸಹ ಈ ಮಾಸದಲ್ಲಿ ಪೂಜಿಸಲಾಗುತ್ತದೆ. ಸಾಮಾನ್ಯವಾಗಿ ನಮಗೆ ಹತ್ತಿರದಲ್ಲಿ ಸಿಗುವಂತಹ ಚಾಮುಂಡೇಶ್ವರಿ ತಾಯಿಯಾಗಿರ್ಬೋದು, ಬನಶಂಕರಿ ತಾಯಿಯಾಗಿರಬಹುದು, ವಾರಾಹಿ, ಪ್ರತಿಯೊಂದು ಶಕ್ತಿ ದೇವತೆಗಳಿಗೆ ಆರಾಧನೆ ಪ್ರಾಮುಖ್ಯತೆ ಇದೆ ಈ ಮಾಸದಲ್ಲಿ. ಶಕ್ತಿ ದೇವತೆಗಳು ಅಂತ ಅಂದಿದ ಕೂಡ್ಲೇನೆ ನಮಗೆ ತುಂಬಾ ನೆನಪಾಗೋದೇನಪ್ಪಾ ಅಂದ್ರೆ ಶತ್ರು ಮರ್ದನ. ಯಾರಿಗೇ ಆಗ್ಲಿ ಯಾವುದೇ ತರಹದ ಶತ್ರುಗಳಿತ್ತು ಅಂತ ಅಂದ್ರೆ ಅದರಷ್ಟು ಹಿಂಸೆ ಇನ್ನೊಂದಲ್ಲ. ಆ ಶತ್ರುಗಳ ನಿವಾರಣೆ ಆಗತ್ತೆ. ಭೂಮಿಗೆ ಸಂಬಂಧಪಟ್ಟಂತಹ ಎಲ್ಲಾ ಸಮಸ್ಯೆಗಳು ವಾರಾಹಿ ಅಮ್ಮನವರಿಂದ ಪರಿಹಾರ ಆಗುತ್ತೆ. ಭೂಮಿಗೆ ಸಂಬಂಧಪಟ್ಟಂತಹ ಕೋರ್ಟ್ ಕೇಸ್ಗಳಾಗಬಹುದು ಅಥವಾ ತಕರಾರುಗಳಾಗಿರಬಹುದು, ಅದನ್ನ ಆದಷ್ಟು ಬೇಗ ನಿವಾರಣೆ ಮಾಡ್ಕೋಬಹುದು. ವಿಶೇಷವಾಗಿ ಶುಕ್ರವಾರದಂದು ವಿಶೇಷ ಅಲಂಕಾರಗಳನ್ನು ಮಾಡಲಾಗುತ್ತೆ ಅಮ್ಮನವರಿಗೆ. ಸಾಲದ ಸಮಸ್ಯೆ, ಮಾಟ ಮಂತ್ರದ ಸಮಸ್ಯೆ ಹಾಗೂ ಹಣಕಾಸಿನ ಸಮಸ್ಯೆ, ಇನ್ನು ಯಾವುದೇ ತರಹದ ಸಮಸ್ಯೆಗಳನ್ನ ಈ ಮಾಸದಲ್ಲಿ ವಿಶೇಷವಾಗಿ ಪ್ರಾರ್ಥನೆ ಮಾಡ್ಕೊಳ್ಳೋದ್ರಿಂದ ಹಾಗೂ ಈ ನಾಮಗಳನ್ನ ಹೇಳ್ಕೊಳ್ಳೋದ್ರಿಂದ ಪರಿಹಾರ ಮಾಡ್ಕೋಬಹುದು. ಮಕ್ಕಳ ರಕ್ಷಣೆಗಾಗಿ ಹಾಗೆ ಕುಟುಂಬದ ರಕ್ಷಣೆಗಾಗಿ ಪ್ರಾರ್ಥನೆನ ಮಾಡ್ತು ಅಂದ್ರೆ ಸದಾ ಕಾಲಕ್ಕೂ ರಕ್ಷಣೆಯಾಗಿ ನಿಲ್ತಾರೆ ತಾಯಿ. ಯಾವ ಶತ್ರುಗಳ ಬಾಧೆಯೂ ನಮಗೆ ಇರಬಾರ್ದು, ಹಾಗೆಯೇ ಮನೆಯಲ್ಲಿರೋ ದುಷ್ಟಶಕ್ತಿಗಳೆಲ್ಲ ಹೊರಗೆ ಹೋಗಬೇಕು ಅಂತ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೊಳ್ಳೋದ್ರಿಂದ ಮನೆಯಲ್ಲಿರುವಂತಹ ಎಲ್ಲಾ ದುಷ್ಟಶಕ್ತಿಗಳು ಹೊರಗಡೆ ಹೋಗ್ತವೆ. ಈ ನಾಮಗಳನ್ನ ವಿಶೇಷವಾಗಿ ಬೆಳಗ್ಗೆ ಹಾಗೆ ಸಂಜೆ ಪೂಜೆ ಮಾಡಬೇಕಾದ್ರೆ ಹೇಳ್ಕೊಂಡ್ರೆ ಇರುವಂತಹ ಎಲ್ಲಾ ಅಡೆತಡೆಗಳು ದೂರವಾಗಿ ಒಂದು ಸ್ವಂತ ಮನೆಯನ್ನ ಆದಷ್ಟು ಬೇಗ ಕಟ್ಕೊಳ್ಬಹುದು. ಗ್ರಹಗಳ ದೋಷ ಹಾಗೆ ಅದರಿಂದ ಬರುವಂತಹ ಸಮಸ್ಯೆಗಳನ್ನ ದೂರ ಮಾಡುತ್ತೆ. ಆಷಾಢ ಮಾಸದಲ್ಲಿ ಬರುವಂತಹ ಏಕಾದಶಿ ದಿನಗಳಲ್ಲಿ ವಿಷ್ಣು ಆರಾಧನೆ ಮಾಡೋದನ್ನ ತಪ್ಪದನೆ ಮಾಡಬೇಕು. ಸಾಧ್ಯವಾದರೆ ವಿಷ್ಣು ದೇವಾಲಯಗಳಲ್ಲಿ ಮೆಟ್ಟಿಲುಗಳಿದ್ರೆ ಅದನ್ನ ಸ್ವಚ್ಛ ಮಾಡಿ ಬೊಟ್ಟುಗಳನ್ನು ಇಟ್ಟು ಗಿಡಗಳಿಗೆ ನೀರನ್ನು ಹಾಕಿ ಪೋಷಣೆ ಮಾಡೋದ್ರಿಂದ ವಿಶೇಷ ಅನುಗ್ರಹವಾಗುತ್ತೆ. ಪ್ರತಿ ಏಕಾದಶಿಯಲ್ಲಿ ದಾನ ಮಾಡೋದಕ್ಕೆ ವಿಶೇಷವಾಗಿದೆ.
ನಮ್ಮ ಕೈಲಾದಂತಹ ಪ್ರಸಾದಗಳನ್ನು ಮಾಡಿ ದೇವಾಲಯಗಳಲ್ಲಿ ಹೋಗಿ ಭಕ್ತಾದಿಗಳಿಗೆ ಹಂಚೋದ್ರಿಂದ ವಿಶೇಷ ಫಲಗಳು ದೊರಕುತ್ತೆ. ಏಕಾದಶಿಯಂದು ಈ ಎಲ್ಲ ಕೆಲಸಗಳನ್ನು ತಪ್ಪದೇ ಮಾಡಿದ್ರೆ ಜನ್ಮ ಜನ್ಮದಲ್ಲಿ ಮಾಡಿರುವಂತಹ ಎಲ್ಲ ತಪ್ಪುಗಳ ದೋಷವು ಪರಿಹಾರವಾಗುತ್ತೆ. ಸಾಕ್ಷಾತ್ ಲಕ್ಷ್ಮೀನಾರಾಯಣರ ಅನುಗ್ರಹ ಸಿಗುತ್ತೆ. ಇನ್ನು ಈ ಮಾಸದಲ್ಲಿ ಯಾವುದೇ ಗ್ರಾಮ ದೇವತೆಗಳಿಗೆ ಅರಿಶಿಣದ ನೀರಿನಿಂದ ಅಭಿಷೇಕವನ್ನು ಮಾಡಿಸಿ ನಿಂಬೆಹಣ್ಣಿನ ಹಾರವನ್ನು ಹಾಕಿಸಿ ಮೊಸರನ್ನದ ನೈವೇದ್ಯವನ್ನು ಮಾಡಿಸಿದರೆ ಮನಸ್ಸಿನ ಎಲ್ಲಾ ಕೋರಿಕೆಗಳು ಈಡೇರುತ್ತೆ. ಈ ಮಾಸದಲ್ಲಿ ವಿಶೇಷವಾಗಿ ಶಕ್ತಿ ದೇವತೆಗಳಿಗೆ ಹಾಗೆ ಗ್ರಾಮ ದೇವತೆಗಳಿಗೆ ಪೂಜೆಗಳನ್ನ ಸಲ್ಲಿಸೋದ್ರಿಂದ ಮನಸ್ಸಿನ ಎಲ್ಲ ಇಷ್ಟಾರ್ಥಗಳು ಈಡೇರಿ ಸ್ವತಃ ತಾಯಿಯೇ ಜೊತೆಯಲ್ಲಿದ್ದು ರಕ್ಷಣೆ ಮಾಡಿ ಕಾಪಾಡ್ತಾರೆ. ಸಾಧ್ಯವಾದರೆ ತಾಯಿಗೆ ಅರಿಶಿಣ, ಕುಂಕುಮ, ಬಳೆಗಳು, ಹೂವು ಹಾಗೆ ಒಂದು ಬ್ಲೌಸ್ ಪೀಸನ್ನು ಅರ್ಪಣೆ ಮಾಡ್ತು ಅಂತಂದ್ರೆ ಮುತ್ತೈದೆ ಸ್ಥಾನ ಹೆಚ್ಚಾಗುತ್ತೆ. ಹಾಗೆ ಹೆಣ್ಣಿಗೆ ಸಿಗ್ಬೇಕಾದಂತ ಸೌಭಾಗ್ಯಗಳೆಲ್ಲ ಸಿಗುತ್ತೆ. ಈ ಮಾಸದಲ್ಲಿ ಶಿವ, ಶಕ್ತಿ ಹಾಗೇನೆ ಲಕ್ಷ್ಮೀನಾರಾಯಣರ ಆರಾಧನೆ ಹೆಚ್ಚಾಗಿ ಮಾಡಿದ್ರೆ ಪ್ರತಿಯೊಂದು ಕಷ್ಟಗಳು ದೂರವಾಗುತ್ತೆ. ಇಷ್ಟು ಮಾಹಿತಿಗಳನ್ನ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಮಾಹಿತಿಗಳೆಲ್ಲ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ. ಓಂ ದುಂ ದುರ್ಗಾಯೈ ನಮಃ. ಓಂ ವಾರಾಹಿ ದೇವಿಯೈ ನಮಃ.